UK ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ಮಹಿಳೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಿದೆ, ಮಹಿಳಾ ಸಬಲೀಕರಣ ಅತ್ಯವಶ್ಯವಿದೆ ಎಂದು ಇಟಗಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಂಗೀತಗಾರರಾದ ಗೀತಾಂಜಲಿ ಹೇಳಿದರು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಬಣಜಿಗ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶೋಷಣೆಯನ್ನು ಮೀರಿ ಮಹಿಳೆ ನಡೆದು ಬಂದ ರೀತಿ, ಇಂದು ಸ್ವತಂತ್ರವಾಗಿ ಬದುಕನ್ನು ಕಟ್ಟಿಕೊಳ್ಳುತ್ತಿರುವ ಬಗ್ಗೆ ಮಾಹಿತಿಯನ್ನು ನೀಡಿದರು. ಧರ್ಮಸ್ಥಳ ಸಂಘದ ಸಂಯೋಜನಾಧಿಕಾರಿ ರೇಷ್ಮಾ ಮಾತನಾಡಿ, ಮಹಿಳೆ ಸ್ವಾವಲಂಬಿ ಸಬಲಳಾಗುವುದರ ಜೊತೆಗೆ ಕುಟುಂಬದ ಬಾಂಧವ್ಯ ಕಾಯ್ದುಕೊಳ್ಳುವುದು ಮುಖ್ಯವಾಗಿದೆ ಎಂದರು. ನೂರಾರು ಹೆರಿಗೆ ಮಾಡಿಸಿದ ಸೂಲಗಿತ್ತಿ ನಂದಿಹಳ್ಳಿ ಯಮುನಮ್ಮ, ರೇಷ್ಮಾ, ಗೀತಾಂಜಲಿಯವರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾ ಎಳಮಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಬಣಜಿಗ ಸಮಾಜದ ಅಧ್ಯಕ್ಷರಾದ ಮುಂಡವಾಡದ ಉಮೇಶ್, ಗೌರವ ಅಧ್ಯಕ್ಷರಾದ ಸೌಮ್ಯ ತುರ್ಕರ್ಣಿ, ಗಿರಿ ಮಲ್ಲಿಗೆ ಮಹಿಳಾ ಸೌಹಾರ್ದ ಅಧ್ಯಕ್ಷರಾದ ಸವಿತಾ ಅಂಗಡಿ ಉಪಸ್ಥಿತರಿದ್ದರು. ಸಮಾಜದ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಾಗರತ್ನ ಕುಂಚೂರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಕಾರ್ಯಕ್ರಮ ನಿರೂಪಿಸಿದರು. ವಿಜಯ ಕಡ್ಲಿ ವಂದಿಸಿದರು. ಕಾರ್ಯಕ್ರಮದ ಅಂಗದನ್ನು ಬಿಟ್ಟು ಹೊರಗಿನಲ್ಲಿ ಮಹಿಳೆಯರ ಸ್ವಾವಲಂಬಿಗೋಸ್ಕರ, ಮಹಿಳೆಯರ ಅವರ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ, ಮಹಿಳೆಯರನ್ನ ಗುರುತಿಸೋದಕ್ಕೋಸ್ಕರ ನಾವು ಆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದು ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ. ನೀವೆಲ್ಲ ಕೇಂದ್ರದ ಸಭೆಗಳಲ್ಲಿ ಜ್ಞಾನ ವಿಕಾಸ ಕೇಂದ್ರೀಯ ಕಾರ್ಯಕ್ರಮಗಳಲ್ಲಿ ಸೇರಿದ್ರೆ ಗೊತ್ತಾಗುತ್ತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಷ್ಟು ಕಾರ್ಯಕ್ರಮಗಳಿವೆ, ಮಹಿಳೆಯರಿಗೆ ಅವ್ರು ಯಾವ ರೀತಿ ಗುರುತಿಸ್ತಾರೆ, ಏನೆಲ್ಲ ಮಾಡಿಕೊಡ್ತಾರೆ ಅಂತ. ಅವತ್ತು ಕೈಯಲ್ಲಿ ಸೌಕರ್ಯಂತಹ ಒಬ್ಬ ಮಹಿಳೆ ಇವತ್ತು ಹೆಲಿಕಾಪ್ಟರ್ನ ಓಡಿಸ್ತಿದ್ದಾಳೆ ಅಂತ ಹೇಳಿದ್ರೆ ನಮ್ಮನ್ನ ಗುರುತಿಸಿ ನಮ್ಮನ್ನ ಮುಂದೆ ಬಿಟ್ಟಂತಹ ಒಬ್ಬ ಪುರುಷರಿಂದ, ಹೌದಲ್ವಾ? ಪುರುಷರಿಗೂ ನಮ್ಮ ಬೆನ್ನೆಲುಬಾಗಿ ನಾವು ನಿಂತಿದ್ದಾರೆ. ಆ ಉದ್ದೇಶದಿಂದಲೇ ನಾವು ಇವತ್ತು ಎಲ್ಲಾ ಸ್ಥಾನಗಳಲ್ಲೇ ನಾವು ಗುರುತಿಸ್ತಾ ಬರ್ತಾ ಇದ್ದೀವಿ. ಅದನ್ನ ಉಳಿಸ್ಬೇಕು ಮತ್ತು ನಾವು ಬೆಳೆಸಬೇಕು, ಅವರಿಗೆ ಗೌರವನ್ನ ಕೊಡ್ಬೇಕು. ಮೇಡಮ್ ಹೇಳಿದ್ರು, ಅವರು ಒಬ್ಬರೇ ಅಷ್ಟೆಲ್ಲ ತಿರುಗಿ ಮಾಡ್ತಾರೆ, ಆದ್ರೆ ನನ್ನ ಮನೆಯವರು ನನ್ನ ಮೇಲೆ ಇಟ್ಟ ನಂಬಿಕೆ ನನ್ನನ್ನ ಇಲ್ಲಿ ಕಳಿಸಿರೋದ್ರಿಂದ ನಾನು ಮಾಡ್ತಾ ಇದ್ದೀನಿ, ಹೌದಲ್ವಾ? ಆ ನಂಬಿಕೆನ ನಾನು ಉಳಿಸ್ಬೇಕು ಅಂತ ಹೇಳಿದ್ರೆ ಆ ನಂಬಿಕೆ ನನ್ನ ತಲೆಯಲ್ಲಿ ಯಾವಾಗೂ ಮನಸ್ಸಲ್ಲಿ ಯಾವಾಗ್ಲೂ ಓಡ್ತಾ ಇರ್ಬೇಕು. ಅದನ್ ಬಿಟ್ಟು ನಾನಿವತ್ತು ಎಲ್ಲಿಗೆ ಬರ್ತೀನಿ, ಎಲ್ಲಿಗೆ ಹೋಗ್ತೀನಿ, ಏನ್ ಮಾಡ್ತಿದ್ದೀನಿ ಯಾರಿಗ್ ಗೊತ್ತು? ಫೋನ್ ಇರೋದೇ ಸುಳ್ಳು ಹೇಳಕ್ಕೆ, ಹೌದಲ್ಲ? ಫೋನ್ ಇರೋದೇ ಸುಳ್ಳು ಹೇಳಕ್ಕೆ. ನನಗೆ ಇವಾಗ ಫೋನ್ ಮಾಡ್ಬೋದು, ಇವತ್ತು ಸಂಡೇ ಅಲ್ವಾ, ರಜೆ. ಆದ್ರೆ ಇಯರ್ ಎಂಡಿಂಗ್ ಇರೋದ್ರಿಂದ ನಾವು ಸಂಡೇನ ಕೂಡ ಬಿಸಿ ಇರ್ತೀವಿ, ಕೆಲಸ ಮಾಡ್ತಾ ಇದ್ದೀವಿ, ಒತ್ತಡದ ಪರಿಸ್ಥಿತಿ ಇರುತ್ತೆ. ಸಂಗೀತ ಶಿಕ್ಷಕರಾದ ಶ್ರೀಮತಿ ಗೀತಾಂಜಲಿ ಅವರು ಇಟಗಿಯ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಿಗೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು ಕೇವಲ ಸಂಗೀತ ಶಿಕ್ಷಕರಾಗಿರದೆ ಜೊತೆಗೆ ತಬಲಾವಾದಕರು ಕೂಡ ಹೌದು. ವಿವಿಧ ಕಾರ್ಯಕ್ರಮಗಳಲ್ಲಿ ತಬಲಾವಾದನವನ್ನು ಮಾಡುತ್ತಾ ರಾಷ್ಟ್ರಗೀತೆ, ನಾಡಗೀತೆ, ರೈತಗೀತೆ ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ತಬಲಾವಾದನವನ್ನು ಮಾಡೋದ್ರ ಮೂಲಕ ಕೂಡ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಇವರ ಗರಡಿಯಲ್ಲಿ ಪಳಗಿದ ವಿದ್ಯಾರ್ಥಿಗಳು ನಾಡಗೀತೆ, ರಾಷ್ಟ್ರಗೀತೆಯನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ಆಡುವುದರ ಮೂಲಕ ಶಿಕ್ಷಕಿಯರ ಜೊತೆಗೆ
ಹೇಳಿಕೊಟ್ಟಿದ್ದೆ. ಈಗ 3ನೇ ಕಾರ್ಯಕ್ರಮ ಇಲ್ಲಿ ನಿಮ್ಮ ಅಡಗಲಿಯಲ್ಲಿ ನಡೀತಾ ಇದೆ. ನಾನು ಅಡಗಲಿ ಕಾರ್ಯಕ್ರಮ ಒಪ್ಕೊಳ್ಳೋದು ಬಹಳ ವಿರಳ, ಅದರಿಂದ ಬಹಳ ನೋವುಗಳು ಅನುಭವಿಸಿದ್ದೀವಿ. ಹಾಗಾಗಿ ಬಹಳ ವಿರಳ ಆ ಅಡಗಲಿ ಕಾರ್ಯಕ್ರಮ ನಾನು ಒಪ್ಕೊಳ್ಳೋದು. ಏನೋ ಮೇಡಮ್ ಅವರಿಗೆ ನಾನು ಹೇಳಿದೆ, ಆದ್ರೂ ಸಹ ಶೈಲಜಾ ಮೇಡಮ್ ಅವರು ಇಲ್ಲ ಮ್ಯಾಮ್ ಬರಲೇಬೇಕು ನೀವು ಅಂತ ಅವರು ನನ್ನ ಒಂದು ಈ ಅಳಿದ ಸೇವೆಯನ್ನ ಗುರುತಿಸಿ ಆ ಅಳಿದ ಸೇವೆಗೆ ಪ್ರೋತ್ಸಾಹಿಸ್ತಿರ್ತಕ್ಕಂಥ ಆ ಶೈಲೇಜ್ ಮೇಡಮ್ ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮಹಿಳಾ ಅಂತಾರಾಷ್ಟ್ರೀಯ ದಿನ ಅಂದ್ರೆ ಈಗ ಹೇಳಿದ್ರು ಇಲ್ಲ ಅಂತಲ್ಲ. ಏನಪ್ಪಾ ಇದು ವಿಚಾರ ಅಂತ ಅಂದ್ರೆ, ಮಾರ್ಚ್ 8ಕ್ಕೆ ನಾವು ಪ್ರತಿ ವರ್ಷ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಓಕೆ, ಅದು ಆರಂಭ ಆಗ್ತಕ್ಕಂತ ವಿಚಾರ ಏನು, ಆರಂಭ ಹೇಗಾಯ್ತದು? ಮಾರ್ಚ್ 8ಕ್ಕೆ ನಾವು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೀವಿ, ಹೇಗಾಯ್ತು? ಇದೇ ದಿನನ ಯಾಕೆ ನಾವು ತಗೋಬೇಕಿತ್ತು? 8ನೇ ತಾರೀಕೆ ಯಾಕೆ ತಗೋಬೇಕಿತ್ತು ಮಾರ್ಚ್ 8?